ನೋಡಿ, ನೀವು ಏನೇನೋ ಮಾತಾಡಬೇಡಿ. ಇದು ನಮ್ಮನೆ ವಿಷಯ, ನಮಗೆ ಬಿಟ್ಬಿಡಿ. ದಯವಿಟ್ಟು ಇದಕ್ಕೆ ನೀವು ತಲೆ ಹಾಕಬೇಡಿ. ಹೇಗಮ್ಮ ತಲೆ ಹಾಕ್ದಂಗೆ ಇರೋಕ್ಕಾಗುತ್ತೆ? ನೀನು ನನ್ನ ತಮ್ಮನ ಮಗಳ ಸಮಾನ. ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ದಂಗೆ ಇರೋಕ್ಕಾಗುತ್ತಾ? ನಾನು ನಿಮ್ಮ ದೊಡ್ಡಪ್ಪ. ಇವಾಗ ನಿಮಗೇನು ಬೇಕು? ನಿನ್ನ ಕಾರ್ತಿಕ್ ಮದುವೆ ಆಗಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದೆ ಮಾತಾ? ಹೌದು. ಒಂದ್ಸಲ ಹೆದರ್ಕೊಂಡ್ರೆ ಮತ್ತೆ ಮತ್ತೆ ಹೆದರ್ಸ್ತಾನೆ ಇರ್ತೀರಾ. ಸರಿ ಬಿಡಾಗಿದ್ರೆ 2 ಸೀಕ್ರೆಟ್ನು ಓಪನ್ ಮಾಡ್ತೀನಿ. ಎರಡು ಸೀಕ್ರೆಟಾ? ಏನದು? ನಿಂದು ಬಾಲೊಂದು ಲವಿಡವಿ ವಿಚಾರ. ಎರಡನೇದು, ಸತ್ಯ ನಿನ್ನ ಮದುವೆಗೆ ಅಂತ ತಂದ ದುಡ್ಡನ್ನ ನೀನು ನಿನ್ನ ಕೈಯಾರೆ ಕದ್ದಿತ್ತು. ಸತ್ಯಂಗೆ ನಿಮ್ಮ ಮನೆಯವರಿಗೆ, ಇಡೀ ಜಗತ್ತಿಗೆ ನೀನಿಂಥವಳು ಅಂತ ಗೊತ್ತಾದರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡು. ಏನೋ ಇದು? ಆ ಮಂಜ ನೋಡಿದ್ರೆ ಲ್ಯಾಪ್ಟಾಪ್ ಓಪನ್ ಮಾಡು ಎಲ್ಲ ಕಾಣಿಸುತ್ತೆ ಅಂತಂದ, ಆದ್ರೆ ಇಲ್ಲೇನು ಬರ್ತಾನೆ ಇಲ್ಲ. ಲಾಗಿನ್ ಮಾಡ್ಬೇಕಣ, ಹಂಗೆ ಬಂದ್ಬಿಡತ್ತಾ? ಮೊದ್ಲು ವೈಫೈ ಕನೆಕ್ಟ್ ಮಾಡೋ. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ ಸೈಬರ್ ಕ್ರೈಮು ಆಗಿರ್ಬೇಕು. ಲೇ ಸರಿಯಾ, ಕ್ರೈಮು ಇಲ್ಲ ಏನೂ ಇಲ್ಲ, CCTV ಫೂಟೇಜ್ ಅಷ್ಟೇ. ನೋಡ್ರೆ 2 ಫಿಲಮ್ ಎಷ್ಟೋ ಮಾತಾಡ್ತೀಯಾ? ಮೊದಲೇ ಇದು ಓಪನ್ ಆಗ್ತೀರಾ ಅಂತ ಟೆನ್ಷನಲ್ಲಿ ಇದ್ದೀನಿ, ನೀನು ಬೇರೆ. ಲೋ, ಬೆಳಿಗ್ಗೆ ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಏನಾರು ಮಾಡ್ತಿದ್ದೀರಾ? ರಾಕಿ, ನಮ್ಮ ಫ್ರೆಂಡ್ ಕಾಮಿಡಿ ಪೀಸ್ ಅಂತ ಒಬ್ಬ ಇದ್ದಾನೆ, ಅವನು ರೆಸಾರ್ಟ್ದು CCTV ಫೂಟೇಜ್ ಎಲ್ಲ ಕಳಿಸಿದ್ದಾನೆ. ಅದರಲ್ಲಿ ದಿವ್ಯಕ್ಕನ ಕಿಡ್ನಾಪ್ ಮಾಡೋಕೆ ಯಾರು ಟ್ರೈ ಮಾಡಿದ್ರು ಅಂತ ಗೊತ್ತಾಗ್ಬೋದು ಅಂತ ನೋಡ್ತಾ ಇದ್ದೀವಿ. ಹೌದಾ? ಇದೇ ನಮಗೆ ಬೇಕಾಗಿದ್ದು. ಯಾರು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡೋದು ಅಂತ ಗೊತ್ತಾದರೆ ನಮಗೇನಾದರೂ ಕ್ಲೂ ಸಿಗ್ಬೋದು. ಅವಾಗಲೇ ಸತ್ಯನ ಸೇವ್ ಮಾಡೋಕ್ಕೆ ಸಹಾಯ ಆಗೋದು. ಎಲ್ಲಿ ಕೊಡಿಲಿ ನೋಡೋಣ. ಓಪನ್ ಆಯ್ತಲ್ಲೋ ಲ್ಯಾಪ್ಟಾಪು ಅವಂದೆ, ಅದಕ್ಕೆ ಓಪನ್ ಆಯ್ತು. ಇದರಲ್ಲಿ ಯಾರಾದರೂ ಗುರ್ತು ಸಿಗ್ತಾರಾ ನೋಡಿ. ರಾಕಿ, ಇದರಲ್ಲಿ ಏನು ಗೊತ್ತಾಗ್ತಿಲ್ಲ ಕಣೋ. ಬೇರೆ ಫುಟೇಜ್ ಇದೆಯಾ? ಬೇರೆ ಫುಟೇಜ್ ಇಲ್ಲ ರಾಕಿ, ಇಷ್ಟೇ ಇರೋದು. ನಮ್ಮ ಕಾಮಿಡಿ ಪೀಸ್ ಹೇಳ್ದ, ಆ ರೌಡಿಗಳು ಆ ರೆಸಾರ್ಟಲ್ಲಿರೋ CCTV ಕನೆಕ್ಷನ್ಸ್ ಎಲ್ಲ ಕಟ್ ಮಾಡಿದಾರಂತೆ. ಇದ್ಯಾವುದೋ ಸೀಕ್ರೆಟ್ CCTV ಅನ್ಸುತ್ತೆ, ಅದಕ್ಕೆ ಇಷ್ಟೇ ಸಿಕ್ಕಿರೋದು. ಇದರಿಂದ ನಮ್ಗೇನು ಯೂಸ್ ಆಗಲ್ಲ ಕಣ್ರೋ. ರಾಕಿ, ಆ ವಿಡಿಯೋನ ಒಂದು ಸ್ವಲ್ಪ ಹಿಂದೆ ಓಡಿಸು. ಯಾಕೆ? ನೀವು ಓಡಿಸು, ಹೇಳ್ತೀನಿ. ಇಲ್ಲಿ ನಿಲ್ಸು, ಸ್ವಲ್ಪ ಝೂಮ್ ಹಾಕು. ಹಾಂ, ಶಾಕ್ ಆಯ್ತಾ? ತಪ್ಪು ಮಾಡಿದ್ಮೇಲೆ ಶಾಕ್ ಆಗಲೇಬೇಕು. ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ನೀನು ಅಂದ್ಕೊಂಡಿದ್ಯಾ, ಆದರೆ ಎಲ್ಲ ಗೊತ್ತು. ನಾನು ಯಾಕೆ ಸುಮ್ಮನಿದ್ದೆ ಗೊತ್ತಾ? ಈ ಮದುವೆ ಒಂದು ನಡೆದು ಬಿಡ್ಲಿ ಅಂತ ಸುಮ್ಮನಿದ್ದೆ. ಈ ಮದುವೆನೇ ನಡೆಯಲ್ಲ ಅಂದಮೇಲೆ ನಾನು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿರಲಿ?
ಇಲ್ಲ ನೀವೇ ಏನೋ ತಪ್ಪು ತಿಳ್ಕೊಂಡಿದ್ದೀರಾ. ಇಂಥ ಡ್ರಾಮಾನೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ. ಸತ್ಯ ಕೆಟ್ಟವಳು ಅಂತ ಇಡೀ ಜಗತ್ತು ನಂಬ್ಕೊಂಡಿದ್ದೆ. ಆದ್ರೆ ನೀನಿದೆಯಲ್ಲ, ನೀನು ಅವಳಿಗಿಂತ ದೊಡ್ಡ ಕೇಳಿ. ಮದುವೆ ಗೊತ್ತಾಗಿದೆ, ನಡೀತಾ ಇದೆ, ಆದರೂ ಇನ್ನೊಂದು ಅಕೌಂಟ್ನ ಯಾರಿಗೂ ಗೊತ್ತಿಲ್ದಂಗೆ ಮೇಂಟೈನ್ ಮಾಡ್ತಿದ್ಯಲ್ಲ. ಇನ್ನೆಂಥ ಕೆಲಾಡಿ ಇರ್ಬೇಕು. ದೊಡ್ಡಪ್ಪ, ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಿದ್ದು ಹೇಳ್ತಿದ್ರಾ? ಅದು ನನಗೂ ಹರ್ಟ್ ಆಗುತ್ತೆ. ಅಲ್ಲೇ ಅಮ್ಮಡ್ಡಿ, ನೀನು ಕೇಳಿ ಇರ್ಬೋದು, ನಾನು ನಿಮ್ಮ ದೊಡ್ಡಪ್ಪ ನಿನಗಿಂತ ದೊಡ್ಡ ಕೇಳಿ. ನಿನ್ನ ಆಟ ಅಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಾಲನ ವಿಚಾರನ ವೈರಲ್ ಮಾಡ್ಲಾ, ತೋರಿಸ್ಲಾ ನನ್ನ ತಾಕತ್ತು? ದೊಡ್ಡಪ್ಪ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಬಾಲನ್ ಲವ್ ಮಾಡಿದ ನಿಜ. ಆದರೆ ಇವಾಗ ಪ್ರೀತಿ ಮಾಡ್ತಾ ಇರೋದು ಅಥವಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಕಾರ್ತಿಕ್ನೇ. ಮತ್ತೆ ಈಗ ತಾನೇ ಕಾರ್ತಿಕ್ ನಾನು ಮದುವೆ ಆಗಲ್ಲ ಅಂತ ಅಂತಿದ್ದೆ. ಇನ್ನು ಆ ಬಾಲನ್ ಜೊತೆ ಓಡಾಡ್ಕೊಂಡಿದ್ಯೋ ಹೆಂಗೆ? ದೊಡ್ಡಪ್ಪ, ಬಾಲ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅದಕ್ಕೆ ಹೆದರ್ಕೊಂಡು ಮಾತಾಡ್ತಾ ಇದ್ದೀನಿ. ಅಕಸ್ಮಾತಾಗಿ ಸತ್ಯ ಏನಾದರೂ ನನಗೂ ಕಾರ್ತಿಕ್ಗೂ ಮದುವೆ ಮಾಡಿಸಿದ್ರೆ ಮತ್ತೆ ಅಮ್ಮ ಶುರು ಹಚ್ಕೋತಾಳೆ, ಸತ್ಯನೇ ಮದುವೆ ಮಾಡಿಸಿದ್ದು, ಅವಳು ಹಂಗಲ್ಲೇ ಬದುಕ್ತಿದ್ಯಾ ಅಂತ. ಅದಕ್ಕೆ ಕಾರ್ತಿಕ್ನ ಮದುವೆ ಆಗಲ್ಲ ಅಂತ ಹೇಳಿದೆ. ಅಷ್ಟಕ್ಕೆ ನೀವು ಏನೇನೋ ತಿಳ್ಕೊತಿದ್ದೀರಾ ದೊಡ್ಡಪ್ಪ? ಅಂದ್ರೆ ನಿನಗೂ ಬಾಲಂಗೂ ಏನು ಸಂಬಂಧ ಇಲ್ವೋ? ಇಲ್ಲ, ನಿಜ. ನಿಮ್ಮೇಲೆಣೆ ಬೇಡಮ್ಮ ಹಂಗೆ ಬಾಯಿನಲ್ಲಿ ಹೇಳು, ನಾನು ಅಂತೀನಿ. ಇಲ್ಲ ದೊಡ್ಡಪ್ಪ, ನನಗೂ ಬಾಲಂಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಕಾರ್ತಿಕನ್ ಮದುವೆ ಯಾಕೆ? ಏನು ರೋಗ ನಿನಗೆ? ಆ ಜಾನಕಿ ಋಣ ಹಂಗು ಹಿಂಗು ಅಂತ ಮಾತಾಡ್ತಲ್ಲಿ ಬಿಡು. ನೀನೇ ನೀ ಮನೆಗೆ ಇರ್ತೀಯ, ನೀನಿರೋದು ಆ ಮನೆಗೆ, ದೊಡ್ಡ ಮನೆಗೆ, ಅಲ್ಲಿವರೆಗೂ ಕೇಳಿಸುತ್ತಾ? ದೂರ ಅದು. ಆದರೂ ಸ್ವಾಭಿಮಾನ ಮುಖ್ಯ ಅಲ್ವಾ ದೊಡ್ಡಪ್ಪ? ಅದೇನು ಅನ್ನ ಹಾಕತ್ತೇನಮ್ಮ? ನೋಡು, ನನ್ನ ಮಾತು ನಾನು ಹೇಳೋದು ನೀನು ಒಳ್ಳೇದಕ್ಕೆ. ಸತ್ಯ ಮದುವೆ ಬಗ್ಗೆ ಓಕೆ ಅನ್ನಿಸ್ಕೊಂಡು ಬಂದರೆ ನೀನು ಮಾತ್ರ ಇಲ್ಲ ಅನ್ಬೇಡ. ಕಾರ್ತಿಕ್ನು ದೊಡ್ಡ ಕುಳನೇ, ಅವನ್ನೇ ಬಿಟ್ಕೊಡ್ತೀನಿ ನೀನು. ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದಿಲ್ಲ ಬಿಡೋ. ಒಂದು ಸಾರಿ ಮದುವೆ ಆದಮೇಲೆ ಈ ಕೊಂಪಿಗೆ ಆಗ್ಬತ್ತೀಯ? ದೊಡ್ಡ ಮನೆ ನಿಂದು, ಈ ಮನೆ ನಂದು, ಇಬ್ಬರಿಗೂ ಲಾಭ. ಏನಂತೀಯ? ಆದರೆ ಸತ್ಯ ಏನು ಸತ್ಯ ಸತ್ಯ ಅಂತ ಜಪ ಮಾಡ್ತೀಯ ನೀನು? ನಾನು ಹೇಳ್ದಂಗೆ ನೀನು ಕಾರ್ತಿಕ್ನ ಮದುವೆ ಆದ್ಮೇಲೆ ಗಂಡ ನಿನ್ನ ಮುಷ್ಟಿದ, ಅವನು ಬೇರೆ ಸಾರು, ನೀನು ಹೇಳ್ದಂಗೆ ಕುಣಿತಾನೆ. ಅವನಿಗಿಂತ ಗಂಡ ಬೇಕಲ್ಲ ನನಗೆ? ಯೋಚನೆ ಮಾಡು. ಈ ಅಪ್ಪ ಯಾಕೋ ಬಿಡೋ ಥರನೇ ಕಾಣಿಸ್ತಿಲ್ಲ. ಇವನಿಗೆ ಮನೆ ಬೇಕು ಅನ್ನೋ ಕಾರಣಕ್ಕೆ ನನಗೆ ಮದುವೆ ಆಗುವಂತ ಟಾರ್ಚರ್ ಕೊಡ್ತಿದ್ದಾನೆ. ಏನು ಯೋಚನೆ ಮಾಡ್ತಾ ಇದೀಯಾ? ಮದುವೆಗೆ ಓಕೆ ತಾನೆ? ಮದುವೆ ಆಗ್ಬಿಡಪ್ಪ, ಇಬ್ರು ಡೀಲ್ ಮಾಡ್ಕೊಂಬ. ಇಲ್ಲ ಅಂದರೆ ನನ್ನ ಸ್ವಂತ ತಮ್ಮನ ಮಗಳು ಅನ್ನೋದನ್ನು ನೋಡಿದೆ ಇನ್ನೆಲ್ಲ ಬಣ್ಣಗಳನ್ನ ಎಲ್ಲರಿದ್ರಿಗೂ ಬಾಯ್ಲ್ ಮಾಡ್ಬಿಡ್ತೀನಿ. ಯಾಕಮ್ಮ ಈ ಮೌನವನ್ನು ಸಮ್ಮತಿ ಅಂತ ತಿಳ್ಕೊಳ್ಳೋ? ಇವಾಗ ಓಕೆ ಹೇಳಿಲ್ಲ ಅಂದ್ರೆ ಈ ಅಪ್ಪ ದೊಡ್ಡ ರಾತಾಂತ ಮಾಡ್ತಾನೆ ಅಂತ ಹೇಳಿಬಿಡ್ಲಿ. ಚಾಣ ಮರಿ ಚಾಣ ಹೊರಗೆ ಅಂದ್ರೆ ನಿಂತಿಲ್ಲ. ದೊಡ್ಡವ್ರು ಹೇಳಿದ ಮಾತಿಗೆ ಗೌರವ ಕೊಡ್ಬೇಕು, ಒಪ್ಕೊಬಿಡ್ಬೇಕು. ಲೋ ಅಬ್ಬಿ, ಬೇಗ ಟೀ ಕೊಡೋ. ರಕ್ಕೆ ರಾಜನ್ ಮಗನ ಬಿರಿಯಾನಿ ತಿಂತೀನಾ? ಹೂ ಕಣೋ, ಎಷ್ಟೊಂದು ದಿವಸ ಆಗೋಗಿದೆ, ತಗೊಂಬರೋ. ಪಟಾಕಿ ಬರ.
ಬಿರಿಯಾನಿನ ಸೇರುವ ಜಾಸ್ತಿ ಇಸ್ಕೊಂಬರೋ. ಲೋ ಬೇಗ ಟೀ ಕೊಡೋ. ಯಾಕೋ ಅದೇನು ಓದ್ತೀರಾ ಏನ? ನಾವು ತುಂಬಾ ಓದಿದೀವಮ್ಮ. ಜಾಕ್ ಅಂಡ್ ದ ಜಿಲ್ ವೆಂಟ್ ಅಪ್ ದ ಹಿಲ್ ಟು ಫೆಚ್ ದ ಅದೇ ಮಗ ನೀರ್ ತರ್ತಾರಲ್ಲ, ನಿಂಗಿದೆಲ್ಲ ಗೊತ್ತಾಗಲ್ಲ ಬಿಡು. ನಾವು ತುಂಬಾ ಓದಿದೀವಿ, ಅದೇ ತೋರ್ಸ್ಕೊಳಲ್ಲಮ್ಮ. ಕಾಮಿಡಿ ಸಾಕು, ತಗೋ ಟೀ. ರಾಕಿ ಇಷ್ಟೊಂದು ಓದ್ತಿ ಅಲ್ವಾ? ಜಾಸ್ತಿ ಹೋದ್ರೆ ನಿದ್ದೆ ಬರಲ್ವಾ? ಅಯ್ಯೋ ಮತ್ತೆ IAS ಓದೋದಂದ್ರೆ ನಿನ್ನ ಸ್ಪ್ಯಾನ್ ಇಟ್ಕೊಂಡು ತಿರುಗಿಸ್ದಂಗಲ್ಲ. ಕೊಡಿಲಿ. ಅದೆಲ್ಲ ಎಲ್ಲೋ ಅವ್ನಿಗೆ ಅರ್ಥ ಆಗುತ್ತೆ. 3ನೇ ಕ್ಲಾಸ್ ಫೇಲ್ ಆದವನಲ್ವಾ ಅವನು. ಬಿಡೋ, 2ನೇ ಕ್ಲಾಸ್ ಪಾಸ್ ಆಗಿಲ್ವಾ? ಕೊಡು ನಂಗೊಂದು. ಹೆಂಗೆ ಕೌಂಟ್ರು? ಗುಂಗ್ರಾ, ಕಾಫಿ ಬೇಡವಾ ಟೀ ಬೇಡವಾ? ಬೇಗ ಬಾ. ಸತ್ಯ, ಟೀ ಕುಡಿತ್ಯಾ? ಯಾಕೆ ಸತ್ಯ, ಏನಾಯ್ತು? ಏನೂ ಇಲ್ಲ ಕಣೋ. ಏನು ಇಲ್ಲದೆ ಈಗೆಲ್ಲ ಕೂತ್ಕೊಳ್ಳಲ್ಲ ನೀನು. ನಮ್ಗೆ ಗೊತ್ತು ಏನಂತ ಹೇಳು. ಕಾರ್ತಿಕ್ ಹತ್ರ ಮಾತಾಡ್ತೀಯಾ? ಹ್ಞೂ, ಹೋಗಿದ್ದೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅವನ ಕಣ್ಣಲ್ಲೂ ನಾನೇ ವಿಲನ್. ಅದೇನೋ ಹೇಳ್ತಾರಲ್ಲ, ಹಳ್ಳಕ್ಕೆ ಬಿದ್ದವ್ರಿಗೆ ಬರೀ ಕಲ್ಲೇಟೆ ಅಂತ. ಹಾಗಾಗೋಗಿದೆ ನನ್ನ ಪರಿಸ್ಥಿತಿ. ನೀನು ಹೋಪ್ಸ್ ಕಳ್ಕೊಬೇಡ ಸತ್ಯ. ಕಾರ್ತಿಕ್ ಏನಂದ್ರು? ಮದುವೆ ಮನೇಲಿ ಗಲಾಟೆ ಆಯಿತು, ಮದುವೆ ನಿಂತೋಯ್ತು ಅನ್ನೋದಕ್ಕಿಂತ ನಾನು ದಿವ್ಯಕ್ಕನ ತಂಗಿ, ಅದನ್ನೆಲ್ಲ ನಾವು ಮುಚ್ಚಿಟ್ಟಿದ್ವಿ ಅನ್ನೋದೇ ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ. ಇದನ್ನೆಲ್ಲ ನಾವು ಬೇಕು ಅಂತ ಮಾಡಿದ್ವಾ? ಪಾಪ ದಿವ್ಯಕ್ಕ, ನಾನು ಅವಳ ತಂಗಿ ಆಗಿರೋದಕ್ಕೇನೆ ಅವಳ ಮದುವೆನೇ ನಿಂತೋಯ್ತು. ನೀನು ಯಾಕೆ ನಿನ್ನ ಬ್ಲೇಮ್ ಮಾಡ್ಕೊತಿದ್ಯಾ? ನೀನೇನು ಬೇಕು ಅಂತ ಮಾಡಿದ್ಯಾ? ಸಿಚುವೇಶನ್ ಹಂಗಿದ್ರೆ ನೀನಾದರೂ ಏನು ಮಾಡೋಕ್ಕಾಗುತ್ತೆ ಹೇಳು? ಎಲ್ಲ ಆಗಿದ್ದು ಅವನಿಂದ. ಅವನು ಯಾವನೋ ದೊಡ್ಡವನಂತೆ. ನೀನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಸಿಗ್ದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆ ಚಿದಗ್ನಿ ಬಾಯಿ ಏನೋ ಸತ್ಯ ಹೇಳ್ತೀನಿ ಅಂತ ನನ್ನನ್ನು ಕರೆಸ್ಕೊಡ್ಲು. ನನಗೂ ಬುದ್ಧಿ ಇಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟೆ. ಅಲ್ಲಿ ನೋಡಿದ್ರೆ ಅವಳನ್ನ ಯಾರೋ ಹೊಡೆದಾಕ್ಬಿಟ್ರು. ಆ ದೊಡ್ಡವನೇ, ಖಂಡಿತ ಆ ದೊಡ್ಡವನೇ. ಅವಳು ನೋಡಿಯೋ ಬದಲು ನನ್ನನ್ನೇ ಹೊಡೆದಾಕ್ಬಿಡ್ಬೇಕಿತ್ತು. ಹೋಗ್ಬಿಡ್ತಿದೆ ಅತ್ಲಾಗೆ. ಸತ್ಯ, ಈಗ ನೋಡು, ಎಲ್ಲ ಎಲ್ಲ ನನ್ನಿಂದನೇ ಕಷ್ಟ. ಪ್ಲೀಸ್ ಸತ್ಯ, ಹಾಗೆಲ್ಲ ಮಾತಾಡಬೇಡ. ನೀನು ಬೇಕಾಗಿರೋದು ನಿಮ್ಮ ಮನೆಗೆ ಮಾತ್ರ ಅಲ್ಲ, ನನ್ನ ಹಾಗೋದೋ ಎಷ್ಟೋ ಮಕ್ಳಿಗೆ ನಿನ್ನ ಸಹಾಯ ಬೇಕಾಗಿದೆ. ನೀನೇ ಹೋಗ್ಬಿಟ್ರೆ ಅವ್ರ ಕನಸೆಲ್ಲ ಸತ್ತು ಹೋಗುತ್ತೆ. ಅಪ್ಪಿ ತಪ್ಪಿನೂ ಹೀಗೆಲ್ಲ ಮಾತಾಡಬೇಡ. ನಿನಗೆ ನಾನೇನೋ ಮಾಡಿದ್ದೀನಿ. ಬುದ್ಧಿವಂತ ನೀನು. ಸ್ಕಾಲರ್ಶಿಪ್ ಸಿಕ್ಕಿದೆ, ಓದ್ತಿದ್ಯಾ. ಇದ್ರಲ್ಲಿ ನಂದೇನೋ ಇದೆ. ಸ್ಕಾಲರ್ಶಿಪ್ಪಲ್ಲಿ ಬರೀ ಓದ್ಬಹುದಷ್ಟೇ. ಬಟ್ಟೆ, ಊಟ, ಜಾಗ ಎಲ್ಲ ಸ್ಕಾಲರ್ಶಿಪ್ ಕೊಡಲ್ಲ ಸತ್ಯ. ಅದನ್ನೆಲ್ಲ ಕೊಡ್ತಿರೋಳು ನೀನು. ನೀನು ನಮ್ಮಂಥವ್ರಿಗೆ ಬೇಕು ಸತ್ಯ. ನೀನೇ ಹೀಗೆ ಭರವಸೆ ಕಳ್ಕೊಂಡ್ರೆ ಹೇಗೆ ಹೇಳು? ಹೌದು ಸತ್ಯ, ಸಾಯ ಮಾತೆಲ್ಲ ಆಡ್ಬೇಡ ನೀನು. ನೀನು ಯಾರಿಗೆ ಬೇಕೋ ಬೇಡೋ ನನಗೆ ಗೊತ್ತಿಲ್ಲ. ನಮಗಂತೂ ನೀನು ಬೇಕು ಸತ್ಯ. ಹೌದು ಸತ್ಯ, ಈಗೆಲ್ಲ ಮಾತಾಡಬೇಡ. ನಮ್ಗಂತೂ ನೀನ್ ಬೇಕು. ಕಾರ್ತಿಕ್ನೇ ಮದುವೆ ಮಾಡ್ಕೊಂತ ದೊಡ್ಡಪ್ಪ ತಲೆ ತಿಂತಿದ್ದಾರೆ. ಹೇಗೆ ಇವ್ರಿಗೆಲ್ಲ ಅರ್ಥ ಮಾಡಿಸೋದು? ಅರ್ಥ ಎಲ್ಲ ಆಗುತ್ತೆ ಇವ್ರುಗಳಿಗೆ. ಟಿಪಿಕಲ್ ಮೆಂಟಾಲಿಟಿ ಜನ. ಅರ್ಥ ಮಾಡ್ಸೋಕೆ ಹೋದರೆ ನನ್ನನ್ನೇ ಹೊಡೆದು ಮುಕ್ ತಿಂದ್ಬಿಡ್ತಾರೆ. ಕಾರ್ತಿಕ್ಗೇನೆ ಫೋನ್ ಮಾಡಿದ್ರೆ ಹೇಗೆ? ಅವನ ಹತ್ರನೇ ಮಾತಾಡಿ ಅವನಾಗ ಅವನೇ ಈ ಮದುವೆನ ಬೇಡ ಅನ್ಬೇಕು. ಹಾಗೆ ಮಾಡಬೇಕು. ಆಗ ಇವ್ರುಗಳು ಏನೂ ಮಾಡೋಕ್ಕಾಗಲ್ಲ.
ಹಲೋ ಕಾರ್ತಿಕ್, ನಾನು ದಿವ್ಯಾ. ಹೇಳಿ. ಸಾರಿ ಕಾರ್ತಿಕ್, ಮೊನ್ನೆಯಿಂದನೂ ಫೋನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಆದರೆ ಫೋನ್ ಮಾಡೋಕ್ಕೆ ಧೈರ್ಯನೇ ಬರಲಿಲ್ಲ. ನಮ್ಮ ಮನೆಯವರಿಂದ ನಿಮ್ಮ ಮನೆಯವ್ರಿಗೆ ಎಷ್ಟೆಲ್ಲ ಅವಮಾನ ಆಯಿತು, ಅದಕ್ಕೆ ಫೋನ್ ಮಾಡೋಕ್ಕೆ ಹೋಗಲಿಲ್ಲ ಕಾರ್ತಿಕ್. ಬರೀ ಅವಮಾನ ಆಗಿದ್ರೆ ಪರವಾಗಿಲ್ಲ ದಿವ್ಯಾ ಅವರೇ, ನಮ್ಮ ಅಪ್ಪಂಗೆ ಏನಾಯ್ತು ಅಂತ ಗೊತ್ತಲ್ವಾ? ಹೌದು ಕಾರ್ತಿಕ್, ಇವತ್ತಿನ ನಿಮ್ಮಪ್ಪನ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಕಾರಣ. ನಮ್ಮ ಮನೆಯವರು ಸತ್ತಿನ ವಿಷಯ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ರು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನೀವು ಮನೆಯವರೇನೋ ಮುಚ್ಚಿಟ್ರು, ಆದರೆ ನೀವಾದರೂ ನನಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳ್ಬೋದಾಗಿತ್ತಲ್ವಾ? ನಾನು ತಾನೇ ಏನು ಮಾಡಲಿ ಕಾರ್ತಿಕ್, ಅಮ್ಮನ ಮಾತನ್ನ ಮೀರೋಕ್ಕಾಗತ್ತಾ? ಅದಕ್ಕೆ ಹೇಳಲಿಲ್ಲ. ಎಷ್ಟು ಒಳ್ಳೆ ಹುಡುಗಿ ಇವಳು, ಅಮ್ಮ ಹಾಕಿದ ಗೆರೆ ದಾಟಲ್ಲ. ಆದರೆ ಆ ಸತ್ಯ ಇವಳು ಆಪೋಸಿಟ್ಟು. ಇಂಥವಳಿಗೆ ಅದೆಂಥ ತಂಗಿ? ಸಾರಿ ಕಾರ್ತಿಕ್, ಪದೇ ಪದೇ ಅಳ್ತಿರೋದಕ್ಕೆ ನನ್ನ ಲೈಫೇ ಕಣ್ಣೀರಾಗೋಗಿದೆ. ಅದು ಬಿಡಿ ಕಾರ್ತಿಕ್, ಎಲ್ಲ ನನ್ನ ಹಣೆ ಬರ. ನಾನು ಕಾಲ್ ಮಾಡಿದ್ದು ನಿಮ್ಮಪ್ಪ ಹೇಗಿದ್ದಾರೆ ಅಂತ ಕೇಳೋಕ್ಕೆ. ಇಷ್ಟೆಲ್ಲ ಆದಮೇಲೂ ಇವಳು ನಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರಲ್ಲ. ಹೇಗಿದ್ದಾರೆ ಅವರು? ಹುಷಾರಾಗಿದ್ದಾರೆ ತಾನೇ? ಕಾರ್ತಿಕ್, ಕೇಳಿಸ್ತಿದ್ಯಾ? ಹಾಂ ಕೇಳಿಸ್ತಿದೆ, ಹೇಳಿ. ನಿಮಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಫೋನ್ ಮಾಡ್ತೀನಿ. ಆದರೆ ಒಂದೇ ಒಂದು ಸಲ ಅಂಕಲ್ ಹುಷಾರಾಗಿದ್ದಾರೆ ಅಂತ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಲಕಿಲಿ ಅಪ್ಪ ರಿಕವರ್ ಆಗ್ತಾ ಇದ್ದಾರೆ, ಇವಾಗ ಸುಧಾರಿಸ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಸದ್ಯ ನಿಮ್ಮ ತಂದೆ ಅಂತ ವ್ಯಕ್ತಿ ನಾನು ನೋಡೇ ಇಲ್ಲ. ಹುಷಾರಾದ್ರಲ್ಲ, ಅಷ್ಟು ಸಾಕು. ಅವ್ರು ಆರೋಗ್ಯವಾಗಿದ್ದರೆ ಅದೇ ಸಮಾಧಾನ. ಅಪ್ಪನಿಗೆ ನನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಅದು ನೆರವೇರ್ಲಿಲ್ವಲ್ಲ. ಆ ಶಾಕಲ್ಲಿ ಅವ್ರಿಗೆ ಹೀಗಾಯಿತು. ನನಗೆ ಗೊತ್ತು ಕಾರ್ತಿಕ್, ನಾವು ಎಂಥ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ನಮ್ಮಿಂದಾಗಿ ದೇವ್ರಂಥ ಮನುಷ್ಯ ಹಾಸಿಗೆ ಹಿಡಿಯೋಗಾಯ್ತು ಪಾಪ. ಇವಾಗ ನಿಮ್ಮ ಮನೇಲಿ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿರಬೇಕಲ್ವಾ? ನಾವೆಲ್ಲ ಮೋಸ ಮಾಡಿದವರು ಅಂತ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರಲ್ವಾ? ನನಗೆ ಚೆನ್ನಾಗಿ ಗೊತ್ತು, ಈ ಸತ್ಯಾಳಂತೋಳು ಇರೋರ ಮನೆಯಿಂದ ಹೆಣ್ಣು ತರಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ. ಅಷ್ಟೇ ಅಲ್ಲ, ಈ ಮದುವೆ ಮುಗ್ದೋಗಿರೋ ಅಧ್ಯಾಯ ಅಂತನೂ ಗೊತ್ತು. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಮದುವೆ ನಿಲ್ತು ಅಂತ ಅಕ್ಕ ಕೋಪ ಮಾಡ್ಕೊಂಡಿದ್ದಾಳೆ. ನಾನು ದಿವ್ಯಕ್ಕನ ತಂಗಿ ಅಂತ ಕಾರ್ತಿಕ್ ಮನೆಯವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಆ ಚಿದಗ್ನಿ ಬಾಯಿನ ಕೊಲೆ ಮಾಡಿದೆ ಅಂತ ಪೊಲೀಸ್ನವರು ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಏನೋ ಮಾಡಲಿ, ಇಷ್ಟು ನಡುವೆ ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಸಾಯ್ತಿದ್ದೀನಿ. ಪೊಲೀಸ್ನವರಿಂದ ಪಾರಾಗಿರೋದು ಒಂದೇ ದಾರಿ ಸತ್ಯ. ಅದು ಚಿದಗ್ನಿ ಬಾಯ್ನ ಶೂಟ್ ಮಾಡಿದ್ದು ಯಾರು ಅಂತ ನಮಗೆ ಗೊತ್ತಾಗಬೇಕಷ್ಟೆ. ಅದನ್ನ ಕಂಡಿಡಿಯೋದಾದ್ರೂ ಹೇಗ್ರೋ? ಚಿದಗ್ನಿ ಬಾಯ್ನ ನಾನೇ ಆಸ್ಪತ್ರೆಗೆ ಸೇರಿಸಿದ್ರೆ ಸರಿ ಹೋಗಿರೋದು. ಆಗ ನಾನು ಮದುವೆ ಮನೆಗೆ ಬರ್ತಿರ್ಲಿಲ್ಲ, ಅಕ್ಕನ ಮದುವೆನೂ ಮುಗ್ದೋಗ್ತಿತ್ತು. ನಾನು ಅವಳ ತಂಗಿ ಅಂತ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಜೊತೆಗೆ ನನ್ನ ಮೇಲೆ ಕೇಸು ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ಅವನು ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ದ. ಆ ಚಿದಗ್ನಿ ಬಾಯಿನ ನಾನು ಅಲ್ಲೇ ಬಿಟ್ಟು ಬರೋ ಹಾಗಾಯ್ತು. ನನ್ನಿಂದ ದಿವ್ಯಕ್ಕನ ಮದ್ವೆ ಕನಸೆ ಹಾಳಾಗೋಯ್ತು ಕಣ್ರು. ಯಾರು ಟಾರ್ಗೆಟ್ ಮಾಡಿದ್ದು? ಯಾರು ಅಂದ್ರೆ ಆಗ್ಲಿಂದ ಹೇಳ್ತಿಲ್ವ ರಾಕಿ, ದೊಡ್ಡವರು. ಅಲ್ಲ ಅಲ್ಲ, ನಿನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡಿರೋದು ಅವರಲ್ಲ. ಏನ್ ಹೇಳ್ತಿದ್ಯೋ? ಅವರಲ್ಲ ಅಂದ್ರೆ ದಿವ್ಯಕ್ಕ ನೀನ್ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ? ನಿನಗೆ ಗೊತ್ತಿರೋರೆ. ನನಗೆ ಗೊತ್ತಿರೋರ ಯಾರು?
ಬಾಲ ಬಾಲ